ತೋರಿಸ್ತಾ ಇದ್ದೀನಿ. ಇದು ಕರಿದ ಮೋದಕ. ಇದಕ್ಕೆ ನಾನು 1 ಕಪ್ಪು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ, 4 ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಟೆಗೆ ಇದಕ್ಕೆ ಒಳಗೆ ಹಾಕಲಿಕ್ಕೆ ಬೆಣ್ಣೆ ಹಾಕಿದ್ದೀನಿ, ಒಂದೂವರೆ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಏನು ಮಾಡಬೇಕು, ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ಈ ಬೆಣ್ಣೆನೂ ಇದ್ರ ಜೋಡಿಯೇ ಕಲಿಸ್ಕೋಬೇಕು. ತುಂಬ ಎಲ್ಲ ಕಡೆ ಬೆಣ್ಣೆ ಒಳಗೆ ಅದೇನಾಗಬೇಕು, ಕೈಯಲ್ಲಿ ಕಟ್ಟಿದ್ರೆ ಹಿಂಗೆ ಉಂಡೆ ಥರ ಬರಬೇಕು. ಆ ಥರ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಎಲ್ಲ ಪೂರ್ತಿ ಕಣಕದಲ್ಲಿ ಮುಳುಗಬೇಕದು, ಹಂಗೆ ಕಲಿಸ್ಬೇಕು. ಇದನ್ನು ನೋಡಿ, ಬೆಣ್ಣೆ ಹಿಂಗೆ ಥರ ಕಲಿಸ್ತಾ ಇದ್ದೀನಿ ನಾನು. ಹಿಂಗೆ ಕಲಿಸ್ಕೋಬೇಕೀಗ. ಈ ಥರ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಹೀಗೆ ಇಷ್ಟು ಮಾಡಿಂದ ಬೆಣ್ಣೆ ಹಾಕಿದ್ದೀವಲ್ಲ ನಾವು, ಇದು ಕಟ್ಟಿ ಹಿಂಗೆ ಉಂಡೆ ಬರಬೇಕು. ಆ ರೀತಿ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ನೀವು. ಅದನ್ನು ಇನ್ನೂ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಬೆಣ್ಣೆ. ನೋಡಿ, ಇಲ್ಲಿ ಕಲಿಸ್ತಾ ಇದ್ದೀನಿ ನಾನು. ಈಗ ಈ ಥರ ಉಂಡೆ ಬರಬೇಕಿದ್ದು ನೋಡಿ. ಈಗ ಈ ಥರ ಬಿಟ್ಕೋಬೇಕಿದ್ದು, ಉಂಡೆ ಆಗಬೇಕು ಕೈಯಲ್ಲಿ. ನೋಡಿ, ಕಲಿಸ್ತಾ ಇದ್ದೀನಿ ನಾನು. ಬೆಣ್ಣೆ ಹಾಕಿ ಕಲಿಸಿದಾಗ ಈ ಥರ ನಾವು ಒಂದು ಉಂಡೆ ಥರ ಬರಬೇಕು, ಆವಾಗ ಸರಿ ಆಗಿರ್ತದೆ. ಈಗ ನಾವು ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಕಲಿಸ್ಬಿಟ್ಟಿದ್ದೀನಿ. ಇದಕ್ಕೆ ನಾನು ಏನು ಮಾಡಬೇಕು, ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಿಂಗೆ ಹಾಕಿಬಿಟ್ಟು ಇದನ್ನು ಮುಚ್ಚಿಟ್ಬಿಡ್ಬೇಕು. ಈಗ ಏನು ಮಾಡಲಿಕ್ಕೆ ಹೋಗಬಾರ್ದು. ನೋಡಿ, ಈಗ ಈ ಥರ ಮಾಡಿ ಮುಚ್ಚಿಟ್ಬಿಡ್ಬೇಕು. ಇದನ್ನು ಮುಚ್ಚಿಟ್ಟು ಆಮೇಲೆ ಮುಂದೆ ಇದಕ್ಕೆ ಬರ್ತಾಯಿದ್ದಾನೆ ಅನ್ಕಾತಿದ್ದು ನೆನಿಲಿ. ಅಷ್ಟನ್ನು ನಾವೇನು ಮಾಡಬೇಕು, ಈಗ ಮೋದಕಕ್ಕೆ ಹೂರ್ಣ ಮಾಡ್ಕೊಂಡು. ಈಗ ನೋಡಿ, ನಾನು ಕಲಿಸಿಟ್ಟಿದ್ದೀನಿ. ಈ ಥರ ಮೈದಾ ಈ ಥರ ಆಗಿದೆ. ಇದು ಇನ್ನೊಂದು ಸ್ವಲ್ಪ ನೆನೆಲಿ. ಅಲ್ಲಿ ತನಕ ನಾವು ಇದಕ್ಕೊಂದು ಹೂರ್ಣ ಮಾಡ್ಕೊಳ್ಳೋಣ. ನಾನೀಗ ಕೊಬ್ಬರಿ ಹುರಿತಾ ಇದ್ದೀನಿ. ಇದು ಹೂರ್ಣಕ್ಕೆ ಕೊಬ್ಬರಿ ಹುರಿದು ಸ್ವಲ್ಪ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದೀನಿ ಪೂರ್ತಿ. ಆಮೇಲೆ ನೋಡಿ, ಚೆನ್ನಾಗಿ ಹುರಿಬೇಕು. ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನೇನು ಮಾಡಿದ್ದೀನಿ ನಾನು, ಒಂದು ಕೊಬ್ಬರಿ ಬಟ್ಲ ಹೊಡ್ಕೊಂಡು ಅದನ್ನು ಚೂರು ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಹಿಂಗೆ ಹಾಕಿದ್ದೀನಿ ನಾನು. ಆಮೇಲೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂಥರ ಘಮ ಬರ್ತದೆ. ಘಮ ಬಂದಿದ್ದು ಇದಕ್ಕೊಂದು ಸ್ವಲ್ಪ ಬೆಲ್ಲ ಮತ್ತು ನಿಮ್ಗೆ ಡ್ರೈ ಫ್ರೂಟ್ಸ್ ಬೇಕಂದರೆ ಹುರ್ಸ್ಕೋಬೋದು, ಬ್ಯಾಡ್ ಅಂದರೆ ಬಿಡ್ಬೋದು. ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಅಷ್ಟೇ. ಬೇರೆ ಫ್ರೂಟ್ಸ್ ಯಾವ ಹಾಕ್ತಾಯಿಲ್ಲ ನಾನು. ಈಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ಹಾಕ್ಬೋದು. ಒಂದು ಒಣ ಕೊಬ್ಬರಿ ತುರಿಗೆ ನಾನು 1 ಬೆಲ್ಲ ಹಾಕಿದ್ದೀನಿ. ಅಷ್ಟರೇ ಹಾಕಬೇಕು, ಅಂದರೆ ಅದು ಆಣ ಚಲೋ ಆಗ್ತದೆ. ಮತ್ತು ನಾವು ಇದು ಮಾಡ್ತೀವಲ್ಲ ಮೋದಕ ಮಾಡಿಂದ ಅದು ಟೇಸ್ಟ್ ಬರೋದಿಲ್ಲ, ಆಮೇಲೆ ಸ್ವೀಟ್ನೆಸ್ಸು ಬರೋದಿಲ್ಲ. ಅದಕ್ಕೆ ಮಾಡ್ಕೋಬೇಕು. ಕೆಲವರು 1 ಕಾಲು ಕೂಡ ಹಾಕ್ತಾರೆ. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನೋಡಿ, ಈಗ ಕೂಡಿಸ್ತಾ ಇದ್ದೀನಿ. ಬೆಲ್ಲ ಇದ್ರ ಜೊತೆ ಏನು ಮಾಡಬೇಕು, ಆನ್ ಮಾಡ್ಕೊಳ್ಳಿ ಕೊಡಬಾರ್ದು. ಇದನ್ನು ಕೂಡಿಸ್ಬೇಕು. ಇದನ್ನು ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು. ನಾನೊಂದು ಗೋಡಂಬಿ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕ್ಕೋಬೇಕು, ಅಂದರೆ ಚೆನ್ನಾಗಿ ಬೈಂಡಿಂಗ್ ಬರ್ತದೆ. ಆಮೇಲೆ ಅವು ಜ್ಯೂಸಿ ಆಗ್ತಾವೆ. ಇವು ಭಾಳ ಚೆನ್ನಾಗಿ ಕಲಿಸ್ಬೇಕಿದ್ರೆ ನೀವು ಹಾಕಿ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ಅದು ಕೊನೆ ಸ್ಟೇಜ್ ಬಂದದೆ. ನೋಡಿ, ಇಲ್ಲಿ ಮಾಡ್ತಾಯಿದ್ದೀನಿ ನಾನು ಈ ಮೋದಕ. ಇವು ಈ ಥರ ಆಗಬೇಕು, ಸ್ವಲ್ಪ ಕೆಂಪಾಗಬೇಕು. ಇವು ಆಮೇಲೆ ತೆಗಿಬೇಕು. ಅಲ್ಲಿ ತನಕ ನಾನು ಮೋದಕ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ. ಈಸಿ ಮೆಥಡ್ ಹಾಕಿಬಿಟ್ಟು ಇಷ್ಟು ಮಾಡಿಬಿಡೋದು. ಬೇಕಂದ್ರೆ ನೀವು ಈಗಿನ ಪ್ರಕಾರ ಬೇರೆ ಬೇರೆ ಟೈಪ್ ಮಾಡ್ಕೋಬೋದು, ಆದರೆ ಇದೊಂದು ಈಸಿ ಮೆಥಡ್ ಅಂತ ಹೇಳ್ಕೊಡ್ತಾಯಿದ್ದೀನಿ ನಾನು. ನೋಡಿ, ಈಗ ಮೋದಕ ರೆಡಿಯಾಗಿವೆ. ಇವು ತುಂಬ ರುಚಿಯಾಗಿವೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಜ್ಯೂಸಿಯಾಗಿವೆ. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾಪಿ ಗಣೇಶ ಚತುರ್ಥಿ.